ಸರ್ ನಮಸ್ತೆ. ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಬ್ದುಲ್ ಸುಬಾನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಯಾವ ಗುಂಪು? ಸರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಲಲ್ಲ, ಅಬ್ದುಲ್ ಸುಬಾನ್. ಅಲ್ಲ, ಒಂದು ಮೂರ್ತಿ ಅವ್ರದ್ದು ಒಂದಿದೆ. ಇಲ್ಲ, ಡಾಕ್ಟರ್ ಸಿ ಎಸ್ ರಘು ಅವರಿಂದ. ಡಾಕ್ಟರ್ ಸಿ ಎಸ್ ರಘು ನೇತೃತ್ವದಲ್ಲಿ ನಾನು ಒಂದು 2 ಪ್ರಶ್ನೆ ಕೇಳೋಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ನೀವು ಸ್ಟಾಪ್ ಮಾಡಬೇಡಿ. ಸಂಘ ಪರಿವಾರ ಮತ್ತು RSS, ಸಂಘ ಪರಿವಾರ ಮತ್ತು RSS ಮತ್ತು ನಿಮ್ಮ ಹಿಂದುತ್ವ, ಇವರೆಲ್ಲ ಮುಸಲ್ಮಾನರು ವೇದಿಕೆನ ನಿಮಗೆ ಸಿಕ್ಕೋದು. ಮುಸಲ್ಮಾನರು ವೇದಿಕೆ ಮೇಲೆ ತಾವು ಹೋಗ್ತಾ ಇದ್ದೀರಾ, ಅರ್ಥ ಆಯ್ತಾ? ಮುಸಲ್ಮಾನರ ವೇದಿಕೆ ಮೇಲೆ ನೀವು ಹೋಗ್ತಾ ಇದ್ದೀರಾ. ಮುಸಲ್ಮಾನರ ವೇದಿಕೆ ಮುಸಲ್ಮಾನರ ವೇದಿಕೆ ಸಿಕ್ಕೋದು. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಮುಸಲ್ಮಾನರು ಒಂದು ಸ್ಟೆಪ್ನಲ್ಲಿ ಇದ್ದಾರೆ, ಅವ್ರದ್ದು ಒಂದು ವೇದಿಕೆ ಅಂತ ಬಿಟ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಮೇಲೆ ಇವ್ರು ಬರ್ತಾ ಇರೋದು. ಅಲ್ಲ, ವೇದಿಕೆ ಅಂತ ಯಾವ ಅರ್ಥದಲ್ಲಿ ಇರ್ತದೆ? ನೀವು ಅಂದ್ರೆ ಮುಸಲ್ಮಾನರ ವಿಷಯ ಇಟ್ಕೊಂಡೇ ಮುಂದುವರಿತೀರಿ? ಹೌದು, ಎಲ್ಲಾರ್ಗು ಮುಸಲ್ಮಾನರೇ ಆಗ್ತಾರೆ. ಇವಾಗ ಏನು ಹೇಳ್ತಾ ಇದ್ದಾರೆ, ಎಲ್ಲಾರ್ಗು ನಾವು ಮುಸಲ್ಮಾನರೇ ನಾವು ಇದು ಮಾಡೋದು, ಇದಕ್ಕೆ ವಿಚಾರಣೆ ಮಾಡೋದು ಮುಸಲ್ಮಾನರ ಬಗ್ಗೆನೇ. ಯಾಕೆ ಮುಸಲ್ಮಾನರು ಬಲಿ ಕೊಟ್ಟಿಲ್ವಾ? ಇವಾಗ ಹಿಂದುತ್ವ ಮಾಡ್ತಾ ಇದ್ದಾರೆ ತಾವು. ಹಿಂದುತ್ವ ಸಂಘಟನೆ ನಮಗೆ ಸಂತೋಷ, ಭಾಳ ಸಂತೋಷ. ಅದನ್ನ ಏನು ಮಾಡ್ತಾ ಇದ್ದಾರೆ, ಯುವಕರನ್ನ ತಗೊಂಡೋಗಿ ಮುಸಲ್ಮಾನ್ ಆ ಥರ ಮಾಡ್ತಾ ಇದ್ದಾರೆ, ಈ ಥರ ಮಾಡ್ತಾರೆ ಅಂತ ಅವ್ರಿಗೆ ಬಲಿ ಕೊಡ್ತಾ ಇದ್ದಾರೆ. ಅವರು ಕಾಲೇಜ್ ಹುಡುಗರನ್ನ ತಗೊಂಡೋಗಿ ಜೈಲ್ಗೆ ಹಾಕ್ತಾ ಇದ್ದಾರೆ. ಯಾರು? ಈ ಹಿಂದುತ್ವ ಅವರು. ಹಿಂದುತ್ವ, ವಿಶ್ವ ಪರಿಷತ್ತು, ಆಮೇಲೆ ಇದು RSS ಅವ್ರು ಏನು ಮಾಡ್ತಾ ಇದ್ದಾರೆ, ಮುಸಲ್ಮಾನ್ ಬಗ್ಗೆ ಇವ್ರಿಗೆ ಜಗಳ ಹಾಕಿ ಇವ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ. ಸರ್, ನೀವು ಹೇಳೋದಂದ್ರೆ ನೀವು ಮುಸಲ್ಮಾನರ ವಿರುದ್ಧ ದ್ವೇಷ ಬಿತ್ತಾ ಇದ್ದೀರಿ, ಅದೇನಾ? ಓಕೆ. ಮುಸಲ್ಮಾನ್ ಮೇಲೆ ಯಾಕೆ ನೀವು ಬೀಳ್ತಾ ಇದ್ದೀರಾ? ಮುಸಲ್ಮಾನರು ನಿಮ್ಗೆ ಏನನ್ನ ಹೇಳೋರು ಇದ್ದಾರಾ? ಇನ್ನೊಂದು ಪ್ರಶ್ನೆ ಅಂದ್ರೆ 2 ಪ್ರಶ್ನೆ ಅಂದ್ರೆ ಇದೊಂದು ಪ್ರಶ್ನೆಗೆ ಉತ್ತರ ತಗೋತೀನಿ. ಮತ್ತೆ ಮುಸಲ್ಮಾನರು ಕೃಷ್ಣ ಆ ಥರ ಇದ್ದಾರೆ. ಅವ್ರ ಮುಸಲ್ಮಾನರಿಗೆ ಏನಿದೆ ಅಂದ್ರೆ ಲಕ್ಕುಂ ದೀನಕ್ಕುಂ ವಲಿಯದ್ದೀನ್. ಅವನೇನು ಹೇಳ್ದ? ಸ್ವಲ್ಪ ಮುಚ್ಕೊಂಡಿರ್ತೀಯ. ಲಕ್ಕುಂ ದೀನಕ್ಕುಂ ವಲಿಯದ್ದೀನ್ ಅಂದ್ರೆ ಉಸ್ಕಾ ದೀನ್ ಪ್ಯಾರ. ನಿಮ್ಮದು ಧರ್ಮ ನಿಮಗೆ ಒಳ್ಳೇದು, ನಮ್ಮ ಧರ್ಮ ನಮ್ಗೆ ಒಳ್ಳೇದು. ನಿಮ್ಮ ಧರ್ಮಕ್ಕೆ ಯಾರನ್ನ ಬರ್ತಾ ಇದ್ದಾರಾ? ಮತ್ತೆ ನಿಮಗೆ ಜಹಾದಿ ಅಂತ ಹೇಳಿದ್ರು. ಜಿಹಾದಿ ಅದಕ್ಕೆ ಹೆಸರು. ಜೆಹಾದಿ ಇಲ್ಲ, ಜಿಹಾದಿ ಹೇಳೋದು ಕಲ್ತ್ಕೊಳ್ಳಿ. ಜಿಹಾದಿ ಅಂದರೆ ಎಲ್ಲೋ ಇದ್ದಾರೆ ಜಿಹಾದಿ, ಇಲ್ಲಿ ಜಿಹಾದಿ ಇಲ್ಲ. ನೀವು ತೊಂದರೆ ಕೊಡ್ತಾ ಇರೋದು ಯಾರಿಗೆ? ಇಲ್ಲಿರೋ ಮುಸಲ್ಮಾನರಿಗೆ. ನೀವೇನು ಹೇಳಿದ್ರು, ಇಲ್ಲಿ ಶಾಂತಿಯ ತೋಟ. ಇದು ಶಾಂತಿಯ ತೋಟ ನೀವು ಮಾಡ್ತಾ ಇಲ್ಲ, ಇದು ರಕ್ತ ತೋಟ ಮಾಡ್ತಾ ಇದ್ದೀರಾ ನೀವು. ನೀವು ಜಿಹಾದಿಗಳು ಇಲ್ಲಿಲ್ಲ, ಇನ್ನೆಲ್ಲೋ ಇದ್ದಾರೆ. ಎಲ್ಲೋ ಇದ್ದಾರೆ. ಅಲ್ಲ, ತೀರ್ಥಹಳ್ಳಿ ಅವನೊಬ್ಬ ಬ್ಲಾಸ್ಟ್ ಮಾಡ್ಕೊಂಡಲ್ಲ, ಏನಂತ ಕರಿ? ಜಿಹಾದಿ ಅಂತೀರಾ ಅಥವಾ ಇನ್ನೇನು? ಇಲ್ಲ, ಅವ್ರಿಗೆ ನಾವು ಇಸ್ಲಾಮಲ್ಲಿ ಸೇರ್ಸಲ್ಲ. ಇಸ್ಲಾಂ ಹೆಸರೇನಂತ? ಇಲ್ಲ, ನಾವು ಸೇರ್ಸಲ್ಲ ಅವ್ರಿಗೆ. ನಾವ್ ಏನಕ್ಕೆ ಸೇರ್ಸಲ್ಲ ನಾವು? ನೀವು ಸೇರ್ಸೋದು ಬಿಡೋದು ಅವ್ರು ಯಾಕೆ ಕೇಳ್ತಾರೆ? ನೀವು ಸೇರಿಸ್ತೀರ ಬಿಡ್ತೀರಾ? ಹೌದು, ಒಬ್ಬರು ಪ್ರಾಣ ತೆಗಿಯೋರು ನಾವೇನ್ ಮಾಡ್ತೀವಿ, ಒಬ್ಬರು ಪ್ರಾಣ ತೆಗಿಯೋರು ಅದು ಇಸ್ಲಾಮಲ್ಲಿ ಇಲ್ಲ ಅದು ಪ್ರಾಣ ತೆಗಿಯೋರು ನಮ್ಮ ಇಸ್ಲಾಂ ಏನಿದೆ ಏನಿಲ್ಲ ಆಮೇಲೆ ಚರ್ಚೆ ಮಾಡೋಣ. ನಾನು ಕೇಳಿದ್ದು ಅಂದ್ರೆ ಜಿಹಾದಿಗಳು ಇನ್ನೆಲ್ಲೋ ಇದ್ದಾರೆ ಅಂದ್ರೆ ಎಲ್ಲಿದ್ದಾರೆ? ಇವ್ರು ಹೇಳಿದ್ರಲ್ಲ, ಅಫ್ಘಾನಿಸ್ತಾನ ಇದ್ದಾರೆ, ಪಾಕಿಸ್ತಾನ ನಮ್ಮ ಅಲ್ಲ. ನಾ ಹೇಳಿದ್ದು ಈ ಶಾರಿಕ್ ಅಂತ ಹುಡುಗರನ್ನ ಏನಂತ ಕರಿತೀರಿ? ಏನು ಹೆಸರಿದೆಯಾ ಅವ್ರಿಗೆ? ಅಥವಾ ಜಿಹಾದಿ ಅವ್ರಿಗ? ಅಲ್ಲ, ಬಾಂಬ್ಗಳು ಹಾಕ್ತಾರೆ, ಅದು ಹಾಕ್ತಾರೆ ಅವ್ರಿಗೆ. ಇವಾಗ ಹಿಂದೂಗಳಲ್ಲಿ ಕ್ರಿಶ್ಚಿಯನ್ಸ್ಗಳಲ್ಲಿ ಅವರೆಲ್ಲ ಹಾಕ್ತಾರೆ. ಅವ್ರಿಗೆ ಅರ್ಥ ಮಾಡ್ಕೊತಿಲ್ಲ. ಅವ್ರಿಗೇನು ಕರಿತೀರಾ? ಹೇಳಿದ್ದೆ ಅರ್ಥ. ಓಕೆ, ಒಂದು ನಿಮಿಷ. ನಿಮ್ಮ ಪ್ರಶ್ನೆ ಒಂದು ಪ್ರಶ್ನೆ ಅಂದ್ರೆ ನಾನು ನೀಟಾಗಿ ಸುಲಭವಾಗಿ ತಗೋತೀನಿ, ಸುಲಭವಾಗಿ ಒಂದು ಸಣ್ಣ ಪ್ರಶ್ನೆ ಉಂಟು ಅವರಿಗೆ. ಒಂದೇ ನಿಮಿಷ. ಅವರು ದಲಿತ ಸಂಘಟನೆಯವರು, ಮುಸಲ್ಮಾನರ ಪ್ರತಿನಿಧಿಯೋ? ಈಗ ಅವರು DSS ಬ್ಯಾನರ್, ಹೌದು, ಪ್ರಶ್ನೆ ಜೆಹಾದಿಂದು, ಹೌದು, ಯಾವ್ದಾರ ಒಂದಕ್ಕೆ ಉತ್ತರ ಕೊಡ್ತೀನಿ. ಮೊದಲಿಂದೊಂದು DSS ಅಂದರೆ ದಲಿತ ಸಂಘರ್ಷ ಸಮಿತಿ ಅಥವಾ ಇಸ್ಲಾಮಿಕ್ ಜೆಹಾದಿ, ಅವ್ರದ್ದು 2 ಪ್ರಶ್ನೆ ಉಂಟು. ನಾನು ಯಾವುದಕ್ಕೆ ಕೊಡಲಿ ಅವರಿಗೆ ಉತ್ತರ? ಸರ್, ತಮಗೆ ಏನೋ ಕೇಳ್ತೀರಿ ಸರ್? ನೀವು ತಾವೇ ಹೇಳಿದ್ರು DSS, ಆಮೇಲೆ ಏನು ಮಾಡಿದ್ರು ಇವರು ಜಿಹಾದಿ ಅಂತ ಹೇಳಿದರು. ಕರೆಕ್ಟ್ ಅಲ್ಲ ಸರ್? ನಮ್ಮ DSS ಅಂದರೆ ನಾವೆಲ್ಲ ಸೇರಿ ಹಿಂದುತ್ವ ಮುಸ್ಲಿಮ್ಸ್ ಎಲ್ಲ ಸೇರಿ ಒಂಥರ ಇರೋಣ ಅಂತ. ನಮ್ಮಲ್ಲಿ ಜಾತಿ ತಿಥಿ ಇಲ್ಲ. ನನ್ನ ಮೇಲೆ ಹಣೆ ಇಟ್ಟು ಮತ್ತೆ DSS ಅಬ್ದುಲ್ ಸುಬಾನ್ ಅಂದರೆ ನಮ್ಮಲ್ಲಿ ಅಬ್ದುಲ್ ಸುಬಾನ್ ಅಂದರೆ ಮೈನಾರಿಟೀಸಲ್ಲಿ ಇದ್ದೀನಿ. ಮತ್ತು ನಾವು ದಲಿತರು, ಇವರು ಮುಸ್ಲಿಮ್ಸು. ಈಗಲೇ ಒಂದು ಬಾಟಲ್ ಬಂತು ನೀರ್ದು, ಎಲ್ಲರಿಗೂ ಗೌರವ ಆಯಿತು, ಎಲ್ಲರೂ ಸೇರಿ ಕೊಡ್ತಿದ್ದೀವಿ. 12 ಗಂಟೆ ಆಗ್ತಾ ಇದೆ. ಸರ್, ಅವೆಲ್ಲ ನನಗೂ ಪೂರ್ತಿ ಅರ್ಥ ಆಗಿಲ್ಲ. ಅವ್ರು ಹೇಳೋದು ಅಂದರೆ ಅವರು ಬೈ ಬಿಲೀಫ್ ಮುಸಲ್ಮಾನರು ಹೌದು, ಬಟ್ ಸಂಘಟನೆ ದಲಿತರದ್ದು ಮಾಡ್ತಾರೆ. ಆದರೆ ಜಾತಿ ಅನ್ನೋದನ್ನ ಒಪ್ಪೋದಿಲ್ಲ, ಎಲ್ಲ ಜಾತಿಯವರು ಒಂದೇ ಅಂತ ಅನ್ಕೋತಾರೆ. ನೀವು ಹೆಂಗಾರು ಪ್ರಶ್ನೆ ಏನು? ಪ್ರಶ್ನೆ, ನೀವು ಮುಸ್ಲಿಮರ ಬಗ್ಗೆ ದ್ವೇಷವನ್ನು ಹರಡಿಸ್ತಾ ಇದ್ದೀರಿ ಸಮಾಜದಲ್ಲಿ. ಇಲ್ಲ, ಭಾರತದ ವಿರುದ್ಧ
ದಂಗೆ ಏಳುವವರು, ಅನಾವಶ್ಯಕವಾಗಿ ಡೈರೆಕ್ಟ್ ಆ್ಯಕ್ಷನ್ನಿಗೆ ಇಳಿಯುವವರು, 2047ಕ್ಕೆ ಭಾರತದ ಇಸ್ಲಾಮೀ ರಾಜಕರಣದ ಕನಸನ್ನು ಕಾಣುವವರು, ಅದೇ ಕಾರಣಕ್ಕಾಗಿ ಕಾಶ್ಮೀರದ ಹಿಂದೂಗಳನ್ನು ಕೊಲ್ಲುವವರು, ಬಂಗಾಳದ ಹಿಂದೂಗಳನ್ನು ಬಡಿಯುವವರು, ಅಸ್ಸಾಮಿನ ಹಿಂದೂಗಳನ್ನು ಕಿರುಕುಳ ಕೊಡುವವರು, ಕೇರಳದಲ್ಲಿ ಅನಾವಶ್ಯಕವಾಗಿ ಟಾರ್ಗೆಟೆಡ್ ಕಿಲ್ಲಿಂಗನ್ನು ನಡೆಸುವವರು. ಅದರ ಬಗ್ಗೆ ನಮ್ಮ ವಿರೋಧವೇ ಹೊರತು ಮುಸಲ್ಮಾನರ ವಿರುದ್ಧ ಅಲ್ಲ. ನೀವು ಇಲ್ಲೇ ಮಾಡ್ತಾ ಇದ್ದೀರಲ್ಲ, ಕರ್ನಾಟಕದಲ್ಲೇ ಮಾಡ್ತಾ ಇದ್ದೀರಲ್ಲ ಸರ್ ಆರ್ಗ್ಯುಮೆಂಟ್ ಅಲ್ಲ ಸರ್. ಅದನ್ನು ಡಿಸೆಂಬರ್ 11 DJ ಹಳ್ಳಿ KJ ಹಳ್ಳಿಲಿ ದಂಗೆ ಮಾಡಿದ್ರಲ್ಲ 4 ಗಂಟೆಯಿಂದ 11 ಗಂಟೆವರೆಗೆ, ಅವ್ರಿಗೆ ಹೋಗಿ ಹೇಳ್ಬೇಕು. ನೀವು ನಮಗೆಲ್ಲ ಹೇಳೋದು, ಹಾಂ ಹೋಗಿ ಹೇಳಬೇಕು ಸರ್. ಏನೂ ಕಾರಣ ಇಲ್ಲದೇನೆ ಅದ್ರ ಬಗ್ಗೆ ನಾನು ಉತ್ತರ ಕೊಡ್ತೀನಿ ಅವ್ರಿಗೆ. ಪೊಲೀಸ್ CAA ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಪೊಲೀಸ್ನವರ ಮೇಲೆ ಕಲ್ಲು ತೂರಾಟ ಮಾಡಿದಾರಲ್ಲ, ಅವರಿಗೆ ಹೇಳಬೇಕು. ಅದನ್ನು ಸಮೂಹವಾಗಿ ಮಾಡುವುದು, ಅದನ್ನು ನಿಮ್ಮಂಥ ನಾಯಕರುಗಳು ಖಂಡಿಸದೇ ಇರುವುದು, ಬಾಯಿ ಮುಚ್ಕೊಂಡು ಕೂತ್ಕೊಂಡಿರುವುದು, ಹಿಂದುತ್ವದ ಸಂಘಟನೆಗಳನ್ನು ಪ್ರಶ್ನೆ ಮಾಡುವುದು. ನನಗೆ ಸತ್ತೋಗಿತ್ತಾ DJ ಹಳ್ಳಿ KJ ಹಳ್ಳಿಲಿ ದಂಗೆ ಇದ್ದಾರಲ್ಲ, 4 ಗಂಟೆಯಿಂದ 11 ಗಂಟೆ ಪೊಲೀಸ್ ಸ್ಟೇಷನ್ ಸುಟ್ರಲ್ಲ, ಅಪ್ಪನಿಗೆ ಹುಟ್ಟುವಾಗ ಅಂದ್ರೆ ಅವಾಗ ಸುಭಾನ್ ಸಾಬ್ರು ಎಲ್ಲಿ ಹೋಗಿದ್ರು ಅಂತ ನಾನು ಕೇಳ್ಬೋದು. CAA ಸಂದರ್ಭದಲ್ಲಿ ಪೊಲೀಸ್ನವ್ರ ಮೇಲೆ ಕಲ್ಲು ತೂರಿದ್ರಲ್ಲ, ಅವಾಗ ಎಲ್ಲೋಗಿದ್ರು ಅಂತ ಕೇಳ್ಬೋದು. ಆ ಕರೋನಾ ವಾರಿಯರ್ಸ್ ಮೇಲೆ ಪಾದರಾಯನಪುರದಲ್ಲಿ ಹಲ್ಲೆ ಮಾಡಿದ್ರಲ್ಲ, ಅವಾಗ ಎಲ್ಲಿ ಸತ್ತೋಗಿದ್ರು ಅಂತ ನಾನು ಕೇಳ್ಬೋದು. ಪ್ರಶ್ನೆ ಕೇಳುವುದು ಸುಲಭ ಸುಭಾನ್ ಸಾಬ್ರೆ, ಸತ್ಯ ಏನು ಅಂತ ತಿಳ್ಕೊಳ್ಳೋದು ಇನ್ನೊಂದು ಭಾಗ. ಬನ್ನಿ ಮಾತಾಡೋಣ. ಉತ್ತರ ಕೊಡ್ಮೇಲೆ ನಾವು ಕೊಡ್ಬೇಕು. ಮತ್ತೆ ಏನಕ್ಕೆ ಬಂದಿದ್ದು DJ ಹಳ್ಳಿ KJ ಹಳ್ಳಿಯಲ್ಲಿ ಏನಾಯ್ತು ಅಂದ್ರೆ, ಅವರು ನಮ್ಮ ಪೈಗಂಬರ್ ಮೇಲೆ ಹೇಳಿದ್ದಾರೆ, ಅವ್ರಿಗೆ ತಗೊಂಡೋಗಿ 5 ಗಂಟೆಯಿಂದ ಪೊಲೀಸ್ ಸ್ಟೇಷನ್ ಇದ್ದಾರೆ, ಕಂಪ್ಲೇಂಟ್ ಮಾಡ್ಬೇಕು ಹೋಗಿ. ಸುಭಾನ್ ಸಾಬ್ರೆ, ದಂಗೆ ಹೇಳುವುದಲ್ಲ, ಹಿಂದೂಗಳ ದಂಗೆ ಇದ್ರೆ ಬದುಕೋದಿಲ್ಲ, ಗೊತ್ತಾ ನಿಮ್ಗೆ? ಸುಭಾನ್ ಸಾಬ್ರೆ, ಪೈಗಂಬರ್ಗೆ ಅವಮಾನ ಮಾಡಿದ್ರು ನಾವು ಹೋಗಿ ಪೊಲೀಸ್ ಸ್ಟೇಷನ್ ಸುಟ್ವಿ ಅನ್ನೋ ಸಮರ್ಥನೆಗಳನ್ನು ಕೊಡ್ತಿರಲ್ಲ. ದಯವಿಟ್ಟು MLA ಮನೆ ಸುಟ್ಟೆ ನಾ ಟೈಮ್ 12 ಗಂಟೆ ಮಾತಾಡಿ. 5 ಗಂಟೆಯಿಂದ 7 ಗಂಟೆವರೆಗೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ನಿಂತ್ಕೊಂಡಿದ್ರು, ಇದಕ್ಕೆ ನ್ಯಾಯ ಕೊಡಿಸಿ ಅಂತ. ಅವ್ರು ಬರೀ ತಗೊಂಡೋಗಿ ಅವ್ರಿಗೆ ಬಂಧಿಸಿದ್ರೆ ಗಲಾಟೆ ಆಗ್ತಾ ಇಲ್ಲ. ಅವ್ರಿಗೆ ಕರೆಕ್ಟ್, ನೀವು ಅದು ಕರೆಕ್ಟ್ ಅಂತಿರಲ್ವಾ? ಅದು ಸರಿತಾನೆ ಅವ್ರು ಮಾಡಿದ್ದು. ಒಂದು ನಿಮಿಷ ದಯವಿಟ್ಟು ಅವ್ರು ಮಾಡಿದ್ದು ಸರಿತಾನೆ. ಅಲ್ಲ ಮಾಡಿದ್ದು ಸರಿತಾನೆ. ಸುಭಾನ್ ಸಾಬ್ರೆ, ಒಂದು ಸಂಘಟನೆ ಶಾಲೆ ಬಂದು ಮೊಹಮ್ಮದ್ ಪೈಗಂಬರ್ ಅವರನ್ನ ನಿಂದಿಸಿದ ತಪ್ಪಿಗೆ ಮುಸಲ್ಮಾನರು ದಂಗೆ ಇದ್ದಿದ್ದು ಸರಿತಾನೆ. ಮಾಡಿಲ್ಲ, ದಂಗೆ ಮಾಡಿಲ್ಲ ಅವ್ರು. ಮತ್ತೇನು 4 ಗಂಟೆಯಿಂದ 11 ಗಂಟೆವರೆಗೆ ಏನ್ ನಡೀತು? 580 ವಾಹನಗಳನ್ನು ಸುಟ್ರು. ಅಲ್ರಿ ಸುಮ್ನಿರಕ್ ನಾನು ಹೇಳಿದ್ರು ಅವ್ರು ಕೇಳ್ತಿಲ್ವಲ್ಲ, ಉತ್ತರ ಕೊಡ್ಬೇಕಂತವ್ರು. ನೋಡಿ, DSS ಗೆ ಅಪಮಾನ ಮಾಡಬೇಡಿ, ಆ ಶಾಲ್ ತೆಗಿರಿ. ನಾಟಕ ಮಾಡಬೇಡಿ, ಇಲ್ಲಿ ನಾಟಕ ಮಾಡಬೇಡಿ. ಸುಭಾನ್ ಸಾಬ್, ಸಾಕು ನಾಟಕ ಮಾಡಬೇಡಿ. ಬ್ಯಾನರ್ ತೆಗಿರಿ. ಇದು ಏನೇನೋ ಮಾತಾಡಿ, ಮರ್ಯಾದೆ ಇದೆ. ಏನೇನೋ ಮಾತಾಡಿ, ಮರ್ಯಾದೆ ಇದೆ. ಕರಂತ್ರೆ ಒಂದ್ ನಿಮಿಷ. ನಮ್ ಪ್ರಕಾರ ಇಲ್ಲಿ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.